ಯೇಸು ರಕ್ತಕ್ಕೆ ಜಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧನೇ, ಪರಿಶುದ್ಧನೇ, ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನಾದ ಯೇಸು ಕ್ರಿಸ್ತನೇ, ಒಂದು ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹಾಲೆಲೂಯ. ರಿಬಾಲ ದೂರಿ ರಿಕಾಮ ರೊಂದಲ್ಲ ಸ್ವೀಕಾರ. ಹೌದು ಸ್ವಾಮಿ, ರಾತ್ರಿ ಸಮಯದಲ್ಲಿ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ನಿನ್ನ ಪರಿಶುದ್ಧವಾದ ಪಾದಗಳು ಬರ್ತಾ ಇದ್ದೀನಿ. ನಿಮ್ಮ ಮಗಳು ಪ್ರಾರ್ಥಿಸ್ತೇನೆ ಸ್ವಾಮಿ, ಕ್ಲೈಮಿಗಾಗಿ ಕರ್ತನೆ ನಿನ್ನ ಮಗಳ ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನ ಕರಗಳೆಲ್ಲ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೋಲಿ ಸ್ಪಿರಿಟ್ ಗಾಡ್ ಟಚ್ ಹರ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವೆ, ನಿನ್ನ ಯಜ್ಞದ ಕುರಿಯಾದ ರಕ್ತದ ಅಭಿಷೇಕ ನಿನ್ನ ಮಗಳ ಮೇಲೆ ಇಳಿದು ಬರಲಿ ಕರ್ತನೆ. ಈಗಲೇ ಪರಿಶುದ್ಧಾತ್ಮನ ಬೆಂಕಿ ಇಳಿದು ಬರಲಿ ಕರ್ತನೆ. ರಿಬಾಲ ದೂರಿ ರಿಕಾಬಾಲ ಅಂದರ. ಪವಿತ್ರಾತ್ಮ ದೇವರೇ, ನಿನ್ನ ಮಗಳನ್ನು ಮುಟ್ಟಬೇಕೆನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ಕೀರ್ತನೆ 127:3 ನಿನ್ನ ವಾಕ್ಯ ಹೇಳುತ್ತದೆ, ಯೆಹೋವನೇ ಗರ್ಭಫಲ ಅದು ನಿನ್ನ ಬಹುಮಾನ ಎಂಬುದಾಗಿ ಹೇಳಿದೆ ಸ್ವಾಮಿ. ನಾನು ಆ ವಾಕ್ಯವನ್ನು ನಿನ್ನ ನೆನಪಿಗೆ ತರ್ತಾ ಇದ್ದೀನಿ ಸ್ವಾಮಿ. ಹೌದು, ಅಬ್ರಾಹ್ಮ ಇಸಾಕನಿಗೆ, ಹೌದು ಕರ್ತನೆ ಯಾಕೋಬನಿಗೆ ಕರ್ತನೆ ಮಕ್ಕಳಿಲ್ಲದಿರುವಾಗ ಅವರ ಮಕ್ಕಳನ್ನು ಕೊಟ್ಟಿದ್ದ ಆಶೀರ್ವಾದ ಮಾಡಿದೆ. ಸಾರಳಿಗೆ 90ನೇ ವರ್ಷದಲ್ಲಿ ಮಗನನ್ನು ಕೊಟ್ಟಿದ್ದ ದೇವರೇನಾಗಿದೆ. ರೆಬೆಕ್ಕಳು 20 ವರ್ಷ ಮದುವೆ ಆದರೂ ಮದುವೆ ಒಂದು ಮಕ್ಕಳಾಗದಿರುವಾಗ ಕರ್ತನೆ ಆ ಮಗನ ಪ್ರಾರ್ಥನೆ ಕೇಳಿ, ಇಸಾಕನ ಪ್ರಾರ್ಥನೆ ಕೇಳಿ ಗರ್ಭವನ್ನು ಫಲಿಸಿದ ರೆಬೆಕ್ಕಳ ಗರ್ಭವನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅಲ್ಲೆಲ್ಲೂ ಯಾವುದು ಸ್ವಾಮಿ, ನಿನ್ನ ಮಗಳಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ, ಮಗಳ ಗರ್ಭವನ್ನು ಮುಟ್ಟು ಸ್ವಾಮಿ. ನಿನ್ನ ಮಗಳು ಪದೇ ಪದೇ ಅನಾರೋಗ್ಯ ತಪ್ಪುವಂಥದ್ದು ಎಲ್ಲ ರೋಗಗಳೆಲ್ಲ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಎಲ್ಲ ಶರೀರದ ಕಾಯಿಲೆಗಳಿಗೆ ಯೇಸು ಕ್ರಿಸ್ತನ ಹೆಸರನ್ನು ಶಾಪಿಸ್ತಾನೆ. ಐ ಕರ್ಸ್ ಎವ್ರಿ ಡಿಸೀಸ್ ಇನ್ ದ ನೇಮ್ ಆಫ್ ಜೀಸಸ್. ಹೋಲಿ ಸ್ಪಿರಿಟ್ ಗಾಡ್ ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ಹಿಲಿಂಗ್ ಪವರ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವೆ, ನಿನ್ನ ಶಕ್ತಿ ಇಳಿದು ಬರಲಿ ಕರ್ತನೆ. ಎಲ್ಲ ರೋಗಗಳು ಬಿಟ್ಟು ಹೋಗಲಿ ಕರ್ತನೆ. ಎಲ್ಲ ವ್ಯಾಧಿಗಳು ಲಯವಾಗಲಿ ಯೇಸು ನಾಮದಲ್ಲಿ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 53:5 ನಿನ್ನ ವಾಕ್ಯ ಹೇಳುತ್ತದೆ, ನನ್ನ ಗಾಯದ ಹಸ್ತದ ಸುಂಡೆಗಳಿಂದ ನಿನಗೆ ಗುಣವಾಯಿತು ಅಂತ ಹೇಳಿದ್ವಿ. ನಿನ್ನ ಮಗಳಿಗೆ ಗುಣವಾಗುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಪಾಲೆಯಲ್ಲಿ ಎಲ್ಲ ಶರೀರದ ಕಾಯಿಲೆಗಳು ಎಲ್ಲ ಸಂಪೂರ್ಣ ಮಗಳು ಬಿಟ್ಟು ಹೋಗುವುದಕ್ಕಾಗಿ ಸ್ತೋತ್ರ ರಾಜ. ಯಾವಾಗಲೂ ಆರೋಗ್ಯವಾಗಿ ಮಗಳು ಸ್ವಸ್ಥಚಿತ್ತಳಾಗಿರುವಂತೆ ನಿನ್ನ ಕೃಪೆಯನ್ನು ಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇನೆ. ನಿನ್ನ ರಕ್ತದಲ್ಲಿರುವಂಥ ಸೌಖ್ಯ ನಿನ್ನ ಮಗಳ ಶರೀರದಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಐ ಡಿಕ್ಲೇರ್ ಹೀಲಿಂಗ್ ಪವರ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಹಾಲಲ್ಲಿ ಏಸಪ್ಪ, ನಿನ್ನ ಮಗಳಿಗೆ ಮುಟ್ಟು ಕರ್ತನೆ. ಅದ್ಭುತವಾದ ದೇವರು ನೀನಾಗಿದೆ ಕರ್ತನೆ. ವೈದ್ಯರಿಂದ ವೈದ್ಯನಾಗಿದೆ ಕರ್ತನೆ. ಮಗಳು ಮಾಡುವ ಕೆಲಸವನ್ನು ಡ್ಯೂಟಿಯನ್ನು ಆಶೀರ್ವಾದ ಮಾಡು. ನಿನ್ನ ಮಗಳಿಗೆ ಪರ್ಮನೆಂಟ್ ಜಾಬ್ ಆಗುವಂತೆ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅದೇ ರೀತಿ ಮಗಳ ಗರ್ಭದಲ್ಲಿರುವಂಥ ಎಲ್ಲ ಆ ದೋಷಗಳು ಪರಿಹಾರ ಆಗಲಿ ಯೇಸು ನಾಮದಲ್ಲಿ. ಕಳೆದ 1 ವರ್ಷ ಮದುವೆ ಆಗಿ ಇನ್ನು ಯಾವುದೇ ರೀತಿಯ ಗುಡ್ ನ್ಯೂಸ್ ಇರದೇ ಇರುವಾಗ ಕರ್ತನೆ ಈಗಲೇ ನಿನ್ನ ಅದ್ಭುತ ಆಶೀರ್ವಾದ ಇಳಿದು ಬರಲಿ ನಿನ್ನ ಮಗಳ ಮೇಲೆ ಕರ್ತನೆ. ಸಂಪೂರ್ಣ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ ಪ್ರಭು. ಅತಿ ಶೀಘ್ರದಲ್ಲಿ ಮಗಳ ಗರ್ಭ ಫಲಿಸಿ ನಿನ್ನ ಮಗಳಿಗೆ ಸಂತಾನ ಭಾಗ್ಯ ಆಗಬೇಕೆನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ಅದ್ಭುತ ದೇವರೇ, ಒಂದು ತಿರುಗಿ ಮುಂದಿನ ವರ್ಷ ಇದೇ ದಿನದೊಳಗಾಗಿ ಕರ್ತನೆ ನಿನ್ನ ಮಗಳ ಮಡಿಲಲ್ಲಿ ಮಗು ಇರುವಂತೆ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಎಸ್, ಇಟ್ ಈಸ್ ಪಾಸಿಬಲ್ ಯು ಲಾರ್ಡ್ ಜೀಸಸ್, ಬಿಕಾಸ್ ಯು ಆರ್ ಎವ್ರಿಥಿಂಗ್ ಪಾಸಿಬಲ್ ಯು ಲಾರ್ಡ್ ಜೀಸಸ್. ನಿನಗೆಲ್ಲವೂ ಸಾಧ್ಯ ಉಂಟು ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಭಾ. ಹೌದು, ನಂಬಿಕೆಯನ್ನು ಮಾಡಿದ ಪ್ರಾರ್ಥನೆಗಳನ್ನು ಉತ್ತರ ಕೊಡುವ ದೇವರಾಗಿದೆ ಕರ್ತನೆ. ಹೌದು ಕರ್ತನೆ, ನಂಬಿಕೆಯನ್ನು ನೀನು ಮೊರೆ ಇಡ್ತಾ ಇದ್ದೀನಿ ಸ್ವಾಮಿ. ನಿನ್ನ ಮಗಳಿಗೆ ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಇಲ್ಲಿ ಬಂದು ಹೌದು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಅದು ನಿಂಚಿತ ಕರ್ತನೆ. ಅದ್ಭುತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಮಗಳನ್ನು ಮುಟ್ಟು ಕರ್ತನೆ ಈಗಲೇ ಯೇಸುವಿನ ನಾಮದಲ್ಲಿ ಎಲ್ಲ ವ್ಯಾಧಿಗಳನ್ನು ಬಿಡುಗಡೆ ಆಗಲಿ ಕರ್ತನೆ. ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಮುರಿದಾಗ್ತಾನೆ. ಬ್ರೋಕನ್ ಎವ್ರಿ evil spirit right now in the name of Jesus. Burn every devil spirit in the name of Jesus. Hallelujah. ಯೇಸುವೆ, ನಿನ್ನ ಶಕ್ತಿ ನಿನ್ನ ಮಗಳ ಮೇಲೆ ಇಳಿದು ಬರಲಿ. ಬರಲಿ ಬೆಂಕಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಗಳಿಗೆ ಸೌಖ್ಯ ಕೊಟ್ಟು ಆಶೀರ್ವಾದ ಮಾಡಿದವರೆ ಅತಿ ಶೀಘ್ರದಲ್ಲಿ ಮಗಳಿಗೆ ಗುಡ್ ನ್ಯೂಸ್ ಬರಲಿ ಅಂತ ಪ್ರಾರ್ಥಿಸ್ತೇನೆ ಇನ್ ದ ನೇಮ್ ಆಫ್ ಜೀಸಸ್. ಇದೇ ತಿಂಗಳ ಮಗಳಿಗೆ ಕನಸಿವಾಗಿ ಒಳ್ಳೆಯ ಒಂದು ಗುಡ್ ನ್ಯೂಸ್ ಹೇಳಿ ಸಾಕ್ಷಿ ಮಗಳ ಬದುಕುವಂತೆ ನಿನ್ನ ಆಶೀರ್ವಾದ ಮಾಡಬೇಕೆನ್ನ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಿನ್ನ ಮಗಳನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಮಗಳ ಕುಟುಂಬ, ಮಗಳ ಜೀವನ ಎಲ್ಲ ನೀವು ಉನ್ನತವಾಗಿ, ಮಗಳ ದಾಂಪತ್ಯ ಜೀವಿತವನ್ನು ಎಲ್ಲ ನೀವು ಉನ್ನತವಾಗಿ ನಡೆಸ್ತೆ ಅಂತ ಹೇಳಿ ನಮಗೆ ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರದ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತೇನೆ ನನ್ನ ಸಜ್ಜೀವುಳ್ಳ ತಂದೆ. ಆಮೆನ್.